ಉತ್ತರ ಕರ್ನಾಟಕ ಬಹುದಿನಗಳ ಕನಸಾಗಿದ್ದಂಥ ವಂದೇ ಭಾರತ್ ರೈಲು ಸಂಚಾರ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ನಾವು ಕೂಡ ಧಾರವಾಡದ ರೈಲು ನಿಲ್ದಾಣದಲ್ಲಿ ಇರುವಂಥ ದೃಶ್ಯದಲ್ಲಿ ಈಗ ನೋಡ್ತಾ ಇರ್ಬೋದು. ಧಾರವಾಡದ ರೈಲು ನಿಲ್ದಾಣದಲ್ಲಿ ಇನ್ನೇನು ರೈಲು ವಂದೇ ಭಾರತ್ ರೈಲು ಆರಂಭಕ್ಕೆ ದಿನಗಣನೆ ಆಗಿದೆ. ಹೀಗಾಗಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಂಡಿರುವಂಥ ಇಲ್ಲಿನ ಏನು ಅಧಿಕಾರಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ತೋರಣಗಳಿಂದ ಎಲ್ಲವನ್ನ ಶೃಂಗಾರವನ್ನ ಮಾಡಿದ್ದಾರೆ. ಜೊತೆಗೇನು ಭಾರತ ಧ್ವಜದ ಪ್ರತೀಕ ಆಗಿರುವಂತಹ ಹಸಿರು ಏನು ಕೇಸರಿ ಬಿಳಿ ಹಸಿರು ಬಣ್ಣದ ಬಟ್ಟೆಗಳಿಂದ ಇಡೀ ರೈಲ್ವೆ ಏನು ನಿಲ್ದಾಣವನ್ನ ಶೃಂಗಾರವನ್ನ ಮಾಡಿದ್ದಾರೆ ಮತ್ತು ಜೊತೆಗೆ ತೋರಣಗಳಿಂದ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೇನು 9 ಗಂಟೆಗೆ ಆರಂಭ ಆಗುತ್ತಿರುವಂತಹ ಈ ಒಂದು ವಂದೇ ಭಾರತ್ ರೈಲಿಗೇನು ಅಧಿಕೃತ ಚಾಲನೆ ಸಿಗುತ್ತೆ. ಹೀಗಾಗಿ ಎಲ್ಲ ರೀತಿಯಾದಂತಹ ಇಲ್ಲಿ ವರ್ಚುವಲ್ ಮೂಲಕ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಸುಮಾರು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನ್ ವೈಷ್ಣವ್ ಅವರು ಕೂಡ ಅಧಿಕೃತವಾಗಿ ಚಾಲನೆಯನ್ನ ನೀಡ್ತಾರೆ. ಇದೇ ಒಂದು ರೈಲಿಗೆ ಏನು ಅಧಿಕೃತವಾಗಿ ಚಾಲನೆಯನ್ನ ಕೊಡ್ತಾರೆ. ಉತ್ತರ ಕರ್ನಾಟಕ ಭಾಗದ ಬಹುದಿನಗಳ ಕನಸಾಗಿದ್ದಂಥ ಈ ಒಂದು ರೈಲಿಗೆ ಅಧಿಕೃತ ಚಾಲನೆ 9 ಗಂಟೆಗೆ ಚಾಲನೆ ಸಿಗುತ್ತೆ ಮತ್ತು ಈ ಭಾಗದ ಜನರು ಕೂಡ ಕನಸು ಕೂಡ ನನಸಾಗುವಂತ ಸಮಯ ಈಗ ಬಂದಿರುವಂಥದ್ದು. ದೃಶ್ಯದಲ್ಲಿ ಈಗ ನೋಡ್ತಾ ಇರ್ಬೋದು. ಇದೇ ಒಂದು ರೈಲಿನ ಏನು ಮೇಕ್ ಇನ್ ಇಂಡಿಯಾ ಅಡಿ ನಿರ್ಮಾಣ ಆಗಿರುವಂತ ಈ ರೈಲು ಸುಮಾರು 8 ಬೋಗಿಗಳನ್ನ ಹೊಂದಿದೆ. ಸುಮಾರು ಅದರ ಜೊತೆಗೇನು 530 ಸೀಟ್ಗಳನ್ನು ಒಳಗೊಂಡಿರುವಂಥದ್ದು. ಜೊತೆಗೆ ಸಕಲ ಎಲ್ಲ ರೀತಿಯಾದಂತಹ ಸುಸಜ್ಜಿತವಾದಂತಹ ಸೀಟ್ಗಳನ್ನು ಈ ಒಂದು ನಿಲ್ದಾಣದಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇದೇ ಒಂದು ರೈಲು ನಿಲ್ದಾಣದಲ್ಲಿ ಕೇಂದ್ರ ಸಚಿವರಾದಂಥ ಏನು ಪ್ರಹ್ಲಾದ್ ಜೋಶಿ ಅವರು ಕೂಡ ಸಂಚಾರ ಮಾಡ್ತಾರೆ. ಹೀಗಾಗಿ ಅವರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ ರೈಲ್ವೆ ಇಲಾಖೆ ಅಧಿಕೃತವಾಗಿ 9 ಗಂಟೆಗೆ ಚಾಲನೆಯನ್ನು ನೀಡುತ್ತೆ. 9 ಗಂಟೆಯಿಂದ ಇದು ಇವತ್ತು 9 ಗಂಟೆಗೆ ಬಿಡುವಂಥ ರೈಲು ಬೆಂಗಳೂರು ಏನು ಧಾರವಾಡ ಮಧ್ಯ ಪ್ರತಿನಿತ್ಯ ಏನು ಸಂಚಾರ ಆರಂಭ ಆಗುತ್ತಿರುವಂಥದ್ದು ದೃಶ್ಯದಲ್ಲಿ ಈಗ ನೋಡ್ತಾ ಇರ್ಬೋದು. ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಿದ್ದಾರೆ. ಧಾರವಾಡದಲ್ಲಿ 9 ಗಂಟೆಗೆ ಈ ವಂದೇ ಭಾರತ್ ರೈಲು ಸಂಚಾರಕ್ಕೆ ಅಧಿಕೃತವಾಗಿ ಇವರು ಧಾರವಾಡದ ಏನು ಸಂಸದರು ಆಗಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಚಾಲನೆಯನ್ನ ಕೊಡ್ತಾರೆ. ಇಲ್ಲಿಂದ ಧಾರವಾಡದ ರೈಲು ನಿಲ್ದಾಣದಿಂದ ಜೋಶಿ ಅವರು ಈ ಒಂದು ರೈಲು ನಿಲ್ದಾಣಕ್ಕೆ ಚಾಲನೆ ಕೊಡ್ತಿದ್ದು, ಕೇಂದ್ರದಲ್ಲಿ ವರ್ಚುವಲ್ ಮೂಲಕ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರು ಚಾಲನೆಯನ್ನು ಕೊಡ್ತಾರೆ. ಪ್ರತಿದಿನ ಬೆಂಗಳೂರು ಧಾರವಾಡ ಮಧ್ಯದಲ್ಲಿ ಓಡಾಡುವಂಥ ಈ ವಂದೇ ಭಾರತ್ ರೈಲು ಬೆಳಿಗ್ಗೆನು 5:45ಕ್ಕೆ ಬೆಂಗಳೂರು ಬಿಡುವ ಮೂಲಕ ಅಲ್ಲಿಂದ ಏನು ಧಾರವಾಡಕ್ಕೆ 12:10ಕ್ಕೆ ಬರುತ್ತೆ. ಅದಾದ ನಂತರ ಏನು ಮತ್ತೆ ಧಾರವಾಡಕ್ಕೆ 1:15ಕ್ಕೆ ಈ ಒಂದು ರೈಲು ವಾಪಸ್ ಬೆಂಗಳೂರಿಗೆ ಹೊರಡಲಿದೆ. ಪ್ರತಿನಿತ್ಯ ಅಂದರೆ ಓಡಾಡುವಂಥ ರೈಲು ಈ ರೈಲಿನಲ್ಲಿ ಸಾಕಷ್ಟು ಪ್ರಯಾಣಿಕರ ನಿರೀಕ್ಷೆಯನ್ನು ಹುಟ್ಟಿಸಿರುವಂಥದ್ದು. ಈ ಭಾಗದಲ್ಲಿ ಏನು ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು, ಆದಷ್ಟು ಬೇಗ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡಿಕೊಂಡಿರುವಂಥ ರೈಲ್ವೆ ಇಲಾಖೆ ಅಧಿಕೃತವಾಗಿ 9 ಗಂಟೆಗೆ ಚಾಲನೆಯನ್ನ ನೀಡುತ್ತೆ. ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವರನ್ನೇ ಮಾತಾಡಿಸುವ ಕೆಲಸವನ್ನ ಮಾಡ್ತೇನೆ. ಸರ್, ಎಲ್ಲಿ ಹೊರಟಿದೆ? ಇಲ್ಲ, ನಾವು ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದಾನೆ ಸ್ಟಾಫ್. ಆಕ್ಚುಲಿ ಇವತ್ತು ಇನಾಗ್ರೇಷನ್ ಇದೆಯಲ್ಲ, ಸೊ ಪಬ್ಲಿಕ್ಕಿಗೆ ಅಲೋ ಇಲ್ಲ ಅನ್ಸುತ್ತೆ. ಟಿಕೆಟ್ ಇಶ್ಯೂ ಮಾಡಿಲ್ಲ ಇದಕ್ಕೆ, ಯಾಕಂದ್ರೆ ಎಲ್ಲ VIPs ಮಿನಿಸ್ಟರ್ಸ್ ಎಲ್ಲ ಬರ್ತಾರೆ. ಸೊ ಇದನ್ನ ಫಸ್ಟ್ ಇನಾಗ್ರೇಷನ್ ಮಾಡಿ ನಾಳೆಯಿಂದ ಪಬ್ಲಿಕ್ಕಿಗೆ ಓಪನ್ ಮಾಡಬಹುದು. ಸರ್, ಇವತ್ತಿಗೆ ಬರುವಂತ ಪ್ರಯಾಣಿಕರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಡೋದಿಲ್ಲ ಅಂದ್ರೆ? ಟಿಕೆಟ್ ಕೊಡೋದಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ನೋಡ್ಕೊಂತಾರೆ. ನಾವು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್, ರೇಕ್ ಮೇಂಟೆನೆನ್ಸ್, ರೇಕ್ದು ಕೋಚ್ ಬಗ್ಗೆ ಡೀಟೇಲ್ಸ್ಗೆ ಸರ್ ಜೊತೆ ಇರ್ತೀವಿ. ಸರ್, ಇವತ್ತಿ ಏನಾದ್ರು ಪ್ರಯಾಣಿಕರು ಈಗಾಗಲೇ ಏನಾದ್ರು ಟಿಕೆಟ್ ತೊಗೊಂಡಿದ್ದಾರೆ ಅಥವಾ ಯಾರು ಇಷ್ಟು ಬರೋ ಜನ ನಿರೀಕ್ಷೆ ಅಂತ ಏನಾರು ಇದೆಯಾ? ಇಲ್ಲ, ಇದು ಟೋಟಲ್ 8 ಕೋಚಸ್ ಇದೆ. ಒಂದನೇದು ಅಲ್ಲಿ ಫುಲ್ಲು VIPs ಇದೆ. ಈಗ ಈ ಕೋಚ್ ಎಲ್ಲ ಆಫೀಸರ್ಸ್ಗೆ ಅಂತ ಇಲ್ಲ, ವಿತ್ ಸ್ಟಾಫ್ ಎಲ್ಲ ಇದೆ. ಪಬ್ಲಿಕ್ಕಿಗೆ ನೋಡ್ಬೇಕು, ಅದು ಕಮರ್ಷಿಯಲ್ ಡಿಪಾರ್ಟ್ಮೆಂಟೇ ನೋಡ್ಕೊತಾರೆ. ಅದೆಲ್ಲ ಅಲೋ ಮಾಡ್ತಾ ಇಲ್ಲ, ಅದಕ್ಕೆ ಸಪ್ರೇಟಾಗಿ ಟಿಕೆಟ್ ಇಶ್ಯೂ ಮಾಡ್ತಾರೆ. ಸರ್, ರೈಲು ಏನೇನು ಒಳಗೊಂಡಿದೆ ಸರ್ ರೈಲಿನಲ್ಲಿ? ರೈಲು ಇದು ಮೇನ್ ಫುಲ್ಲು ಸೆಂಟ್ರಲೈಸ್ಡ್ AC, ಫುಲ್ ಲೈಕ್ ಸಿಮಿಲರ್ ಟು ಮೆಟ್ರೋ ಟ್ರೈನ್.
ಅಂದರೆ ಯಾವುದು ನಿಮಗೆ ಜನರಲ್ ಕೋಚು ಆ ಥರ ಯಾವುದೂ ಇರಲ್ಲ, ಫುಲ್ ಎ ಸಿ. ಇದರಲ್ಲಿ 2 ಕ್ಯಾಟಗರಿ ಇರುತ್ತೆ. ಒಂದು ಇದು ಎಕ್ಸಿಕ್ಯೂಟಿವ್ ಕ್ಲಾಸ್, ಇನ್ನೊಂದು ನಾರ್ಮಲ್ ಇರುತ್ತೆ, ನಾನ್ ಎಕ್ಸಿಕ್ಯೂಟಿವ್ ಅಂತ. ಇದರಲ್ಲಿ ಏನಿರುತ್ತೆ 2+2 ಸೀಟ್ ಇರುತ್ತೆ, ಅದರಲ್ಲಿ 3+2 ಇರುತ್ತೆ. ಇದರಲ್ಲಿ ಫುಲ್ ವೈಫೈ ಇರುತ್ತೆ ಮತ್ತು ಆಟೋಮೆಟಿಕ್ ಸೆನ್ಸರ್ ಡೋರ್ಸ್, ನೀವು ಟಚ್ ಫ್ರೀ, ನೀವು ಹೋದರೆ ಆಟೋಮೆಟಿಕ್ ಡೋರ್ ಓಪನ್ ಆಗೋದು ಕ್ಲೋಸ್ ಆಗುತ್ತೆ. ವ್ಯಾಕ್ಯೂಮ್ ಬೇಸ್ಡ್ ಬಯೋ ಟಾಯ್ಲೆಟ್ಸ್ ಇದೆ, ಲೈಕ್ ಸಿಮಿಲರ್ ಟು ಫ್ಲೈಟ್ಸ್, ವ್ಯಾಕ್ಯೂಮ್ ಬೇಸ್ಡ್ ಇದೆ. ಆಮೇಲೆ ಇದರಲ್ಲಿ ಏನಾಗುತ್ತೆ, ಫುಡ್ಡು ಟಿಫಿನ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಯಾಕಂದರೆ ಇದು ಬೆಂಗಳೂರು ಯಶವಂತಪುರ ಬಿಟ್ಟರೆ ದಾವಣಗೆರೆ ಒಂದೇ ಸ್ಟಾಪ್ ಆಗೋದು ಮಿಡಲಲ್ಲಿ, ನೆಕ್ಸ್ಟ್ ಹುಬ್ಳಿ ಧಾರವಾಡ. ಸೊ ನಡಕ್ಕೆ ಎಲ್ಲೂ ಸ್ಟಾಪ್ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಟಿಫಿನ್ನು ಟೀ ಥರ ಜಸ್ಟ್ ಇಲ್ಲೇ ಕೊಡ್ತಾರೆ, ಟ್ರೈನಲ್ಲಿ ಸರ್ವ್ ಮಾಡ್ತಾರೆ. ಆದರೆ ಎಲ್ಲ ವ್ಯವಸ್ಥೆನ ಇದರಲ್ಲಿ ಇರುತ್ತೆ ಸರ್. ಇನ್ಕ್ಲೂಡಿಂಗ್ ಎಲ್ಲ ಇರುತ್ತೆ. ಇದಿಷ್ಟು ರೈಲ್ವೆ ಏನು ಅಧಿಕಾರಿಗಳು ಹೇಳ್ತಿರುವಂಥದ್ದು. ಎಲ್ಲ ವ್ಯವಸ್ಥೆಯನ್ನು ಇಲ್ಲೇ ರೈಲ್ವೆ ಏನು ರೈಲಿನಲ್ಲಿ ಏನು ಇಟ್ಟುಕೊಳ್ಳಲಾಗಿದೆ ಮತ್ತು ಎ ಸಿ ವ್ಯವಸ್ಥೆಯನ್ನು ಹೊಂದಿದೆ ಮತ್ತು ವೈಫೈ ವ್ಯವಸ್ಥೆಯನ್ನು ಹೊಂದಿದೆ, ಅಡುಗೆ ಸೌಲಭ್ಯವನ್ನು ಹೊಂದಿದೆ ಎಂಬ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಮ್ರಾಮನ್ ಪಾಂಡುರಂಗ್ ಜೊತೆ ಮೈಲಾರಿ ಪಟ, ಧಾರವಾಡ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.